ಲೋ ಮಗ, ಲೆಟ್ರ್ ಓಪನ್ ಮಾಡಿ ಇಕ್ಕಿದ್ಯಲ್ಲೋ. ಪ್ರೀತಿ ರೂಪ ರೂವಾರಿಗೆ ಹಾಯ್ ಕೆ ಹೃದಯ್. ಅಡ್ರೆಸ್ಸು ಕರೆಕ್ಟಾಗೇ ಇದೆ, ಕೊನೆಯಲ್ಲಿ ಹಾರ್ಟು. ವಿಷಯ ನಮ್ಮ ಮೊದಲ ಭೇಟಿ. ಜಾಗ, ಲೊಕೇಶನ್ನು, ಟೈಮು ಎಲ್ಲ ಮೆನ್ಷನ್ ಮಾಡವಳೆ. 8 ಗಂಟೆಗಳಿರ್ಬೇಕಂತೆ. ಅದನ್ನು ಬಿಟ್ಟರೆ ನೀನು ಆನ್ ಟೈಮ್ಗಿರು ಅಂತ ಹೇಳವ್ರೆ. ಅದೇನೋ ಸೆಕೆಂಡ್ ಲೆಟರ್ ಅಂತೆ ಗುರು. ಓಪನ್ ಮಾಡಿಲ್ಲ ಅಂತ ನಂಬುತ್ತಾ ನಾನು 23/12/5 ನಿಮ್ಮನ್ನು ಭೇಟಿಯಾಗಲು ಹುಡುಕಿಕೊಂಡು ಬರುತ್ತಿದ್ದೇನೆ. ನೀವು ಯಾವುದೇ ಕೆಲಸ ಇದ್ದರೂ ಬಿಟ್ಟು ನನಗೋಸ್ಕರ ನನ್ನನ್ನು ಹುಡುಕಿಕೊಂಡು ಬನ್ನಿ. ನನಗೆ ನಿಮ್ಮ ಮುಖ ಪರಿಚಯ ಇಲ್ಲ, ನಿನಗೂ ನನ್ನ ಮುಖ ಪರಿಚಯ ಇಲ್ಲ. ನಿಮಗೆ ಟೆಲಿಪತಿಯಲ್ಲಿ ನಂಬಿಕೆ ಇದೆ ಅಲ್ವಾ? ಏನು ಗುರಿದು ಟೆಲಿಪತಿ? ಕನ್ನಡದಲ್ಲಿ ಟೆಲಿಪತಿಯ ಅರ್ಥ ಭಾವಾರ್ಪಣೆ, ದೂರಭಾವ ಸ್ಪಂದನ ಅಥವಾ ಮನೋಸಂಪರ್ಕ. ಅಂದರೆ ಯಾವುದೇ ಇಂದ್ರಿಯಗಳನ್ನು ಬಳಸದೆ ಒಬ್ಬರ ಮನಸ್ಸನ್ನ, ಯೋಚನೆಗಳು ಅಥವಾ ಭಾವನೆಗಳನ್ನು ಮತ್ತೊಬ್ಬರು ನೇರವಾಗಿ ಗ್ರಹಿಸುವುದು. ಇದನ್ನು ಅನ್ಯಮನಸ್ಪರ್ಶನ ಎಂದು ಕರೆಯುತ್ತಾರೆ. ಇದನ್ನೇ ಗೂಗಲ್ ಮಾಡಬೇಕಲ್ಲ ಗುರು. ಒಟ್ಟಿನಲ್ಲಿ ಮುಖ ಗೊತ್ತಿದ್ರೆ ಹುಡುಗಿನ ಹುಡ್ಕೊಂಡು ಹೋಗ್ತಿದ್ಯಾ ಆ ಟೆಲಿಪತಿನ ನಂಬ್ಕೊಂಡು. ಆಲ್ ದ ಬೆಸ್ಟ್ ಕಣಪ್ಪ. ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಅವಳು ಹುಡ್ಕೊಂಡು ಹೋಗ್ತಿದ್ಯಾ, ಒಳ್ಳೇದಾಗಲಿ. ಕೊನೆಯಲ್ಲೇನೋ ಬರ್ದವಳೆ, ಇಂತಿ ನಿನ್ನ ಪ್ರೀತಿಯ ಹರಿತ. ಇಂತಿ ನಿನ್ನ ಪ್ರೀತಿಯ ಮಾರ್ಕೆಟಿಂದ ಮೆಜೆಸ್ಟಿಕ್. ಹತ್ತಿದ್ರೆ ರೈಲು, ಇಳಿದ್ರೆ ಜೈಲು. ಅವಳು ಸಿಕ್ಕಿಲ್ಲ ಅಂತ ಶ್ರೀನಗರ್ ಕಿಟ್ಟಿ ಆಗ್ಬಿಟ್ಟೆ ಗುರು. ಲೋ ಮಗ, ಯಾಕೋ ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ? ಲೋ, ಇವತ್ತು ನಮ್ಮ ಹುಡುಗಿ ಸಿಕ್ತೊಳ್ಕೊಣೋ. ಅದೇನೋ ಲೆಟ್ರ್ ಗಿಟ್ರು ಅಂತವಳೆ. ನಾನು ಬೇರೆ ಇವತ್ತು ನನ್ನ ಗಾಡಿಲಿ ಅವಳನ್ನ ಹುಡ್ಕೊಂಡು ಹೋಗ್ಬೇಕು. ಇವತ್ತು ನನ್ನ ಕೆಲ ರ್ಯಾಪಿಡೋ ಮಾಡೋಕ್ಕಾಗಲ್ಲ. ನನ್ನ ಬದಲು ನೀನೇ ಮಾಡಲ್ಲ. ಲೋ ಮಚ ಪ್ಲೀಸ್ ಅಲೋ. ಲೋ ಬೈ ಮಿಸ್ ಆಗಿ ಬೇರೆ ಕಸ್ಟಮರ್ನ ಬುಕ್ ಮಾಡಿದೀನಿ ಕಣಲ್ಲೋ. ಇನ್ನ ಎಷ್ಟೊತ್ತು? ಲೋ ಅವರೇ ಅನ್ಸುತ್ತೆ ಕಣ ಬುಕ್ ಮಾಡಿದ್ದು. ಕರ್ಕೊಂಡೋಗ್ಬಿಡಲ್ಲ, ಬರಲಾ? ಸರಿ ನಡಿಯಪ್ಪ. ಹಾಂ ಮೇಡಮ್. ಮೇಡಮ್ OTP 231205. 231205. ಕೂತ್ಕೊಳ್ಳಿ. 231205. ಮೇಡಮ್, ಒಂದು ಅಬ್ಸರ್ವ್ ಮಾಡಿದ್ರಾ? ನೀವು ಹೇಳಿರೋ OTPನೂ ಇವತ್ತಿನ ಡೇಟು ಸೇಮ್ ಟು ಸೇಮ್ ಮ್ಯಾಚ್ ಆಗ್ತಾ ಇದೆ. ಇದು ನಿಮ್ಮ ಹೆಸರನ್ನು ತಿಳ್ಕೊಬೋದಾ? ಈ ಮೇಡಮ್ ಅನ್ನೋದು ಯಾಕೋ ಚೆನ್ನಾಗಿಲ್ಲ. ಇಲ್ಲ, ಮೇಡಮ್ ಅಂತಾನೆ ಕರೀರಿ. ನೀವು ಈ ಲೊಕೇಶನ್ಗೆ ಯಾಕೆ ಹೋಗ್ತಾ ಇದ್ದೀರಾ? ಅದು ಒಂದು ನಿಮಿಷ. ಹಲೋ, ಹಾಂ ಹೋಗ್ತಿದ್ದೀನಿ ಲೊಕೇಶನ್ಗೆ ರ್ಯಾಪಿಡೋಲಿ. ಹಾಂ ಸರಿ ಸರಿ, ಚಾರ್ಜ್ ಕಡಿಮೆ ಇದ್ರು ಮಾಡ್ತೀನಿ. ಇದು ಎಷ್ಟೊತ್ತಾಗ್ಬೋದು? ಆನ್ ಟೈಮ್ ಔಟೇನಾ ಮೇಡಮ್? 8 ಗಂಟೆ ಅಷ್ಟರಲ್ಲಿ ಹೋಗ್ಬಿಡ್ತೀವಲ್ಲ? ಹಾಂ 8 ಗಂಟೆಗೆ ಹೋಗ್ಬೋದು. ಹಂಗೆ ಆನ್ ದ ವೇ ಸ್ವಲ್ಪ ಕೆಲಸ ಇದೆ. ನಿಮ್ಗೆ ಓಕೆ ಅಂದರೆ ಮುಗಿಸ್ಕೊಂಡು ಹೋಗ್ಬಿಡೋಣ. ಗಗನ್, ನೀವು ನಿಮ್ಮ ಹೆಸರು ಹೇಳಿಲ್ಲ ತಾನೆ? ನನ್ನ ಸರ್ ಅಂತಾನೆ ಕರೀರಿ. ಸರ್. ನನ್ನ ಹೆಸರು ಗಗನ್ ಅಲ್ಲ, ಆಯ್ತಾ? ಸರ್ ಹೊರಡೋಣ. ಮೇಡಮ್, ಒಂದು ನಿಮಿಷ.
ಮೇಡಮ್ ಇದು ಸ್ವಲ್ಪ ಇಟ್ಕೋತೀರಾ? ಇದು ನಿಮ್ಗೆ. ಗರ್ಲ್ಫ್ರೆಂಡ್ಗಾ? ಅದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ, ಬನ್ನಿ ಹೋಗೋಣ, ಲೇಟ್ ಆಯ್ತು. ನಾನು ಅವತ್ತು ಸುಮ್ಮನೆ ಇರ್ದಿರಾ ನನ್ನ ಇನ್ಸ್ಟಿಂಕ್ಟ್ಸ್ ಹೇಳ್ತು ಅಂತ ಒಂದಷ್ಟು ಲೆಟರ್ಸ್ನ ರ್ಯಾಂಡಮ್ ಅಡ್ರೆಸ್ಗಳಿಗೆ ಬರೆದೆ. ಯಾವುದಕ್ಕೂ ರಿಪ್ಲೈ ಬರಲ್ಲ ಅಂತ ಅಂದ್ಕೊಂಡೆ, ರಿಪ್ಲೈ ಬರುತ್ತೆ ಅಂತಲೂ ಅನಿಸಿತ್ತು. ಅದೇ ಟೈಮ್ಗೆ ಪೋಸ್ಟ್ ಮ್ಯಾನ್ ಬಂದು ಲೆಟರ್ ಕೊಟ್ಟು ಹೋದ. ನಾನು ಕಳಿಸಿದ ಲೆಟರಲ್ಲಿ ನಾನು ಕೇಳಿದ ಪ್ರತಿ ಒಂದು ಕ್ವಶನ್ಗೂ ಆನ್ಸರ್ ಮಾಡಿದ್ದ. ಅದಕ್ಕೆ ಈ ಸೋಷಿಯಲ್ ಮೀಡಿಯಾ ಯಾರಾಲು ನಾವು ಲವ್ ಲೆಟರ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರಿ. ಈಗ ಅದರಲ್ಲಿ ಒಂದು ಲವ್ ಲೆಟರ್, ಬಾ ಈ ಟೈಮ್ಗೆ ಇಲ್ಲಿ ಮೀಟ್ ಆಗೋಣ ಅಂತ ಇದೆ. ಸೊ ಅದಕ್ಕೆ ಬ್ಯಾಂಗ್ಳೂರಲ್ಲಿ ರ್ಯಾಪಿಡೋಲಿ ಹೋಗಿ ಇನ್ನು ಸ್ವಲ್ಪ ದೂರ ಲೊಕೇಶನ್ ಬಂದೇ ಬಿಡುತ್ತೆ. ಈ ಸರ್ ಹೇಗೆ ಅವ್ರ ಗರ್ಲ್ಫ್ರೆಂಡ್ನ ಮೀಟ್ ಮಾಡ್ತಾರೋ ಹಾಗೆ ನಾನು ಅಂದ್ಕೊಂಡಿರೋರನ್ನ ಮೀಟ್ ಮಾಡ್ತೀನಿ ಅಂತ ತುಂಬ ಅನಿಸ್ತಿದೆ. ಸರ್ ಆಗಿದೆ. ಬೊಕ್ಕೆ ಆ್ಯಂಡ್ ಯುವರ್ ಚಾಕ್ಲೇಟ್. ಆಲ್ ದ ಬೆಸ್ಟ್. ನಿಮಗೂ ಆಲ್ ದ ಬೆಸ್ಟ್. ಸ್ವಲ್ಪ ದಿವಸ ಆದಮೇಲೆ ಲೆಟರ್ಸ್ ಬರೋಕ್ಕೆ ಶುರು ಆಯಿತು. ಲೆಟರ್ಸ್ ಏನೋ ಆನ್ ಟೈಮಿಗೆ ಬರ್ತಿತ್ತು. ಇವನು ಆನ್ ಟೈಮಿಗೆ ಇಲ್ಲಿ ಇರ್ತಾನೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಇನ್ನೂ ಬಂದಿಲ್ಲ. ಇವಾಗ ಯಾಕೋ ಭಯ ಶುರು ಆಗ್ತಿದೆ. ಇವನು ನಿಜವಾಗ್ಲೂ ನನ್ನ ಲೆಟರ್ಸಲ್ಲಿ ಇಷ್ಟಪಟ್ಟಷ್ಟೇ ಇಷ್ಟಪಟ್ಟಿದ್ರೆ, ಪ್ರೀತಿ ಮಾಡಿದರೆ, ನನಗಿಂತ ಮುಂಚೆ ಬಂದಿರೋನು ಅವನು ಕಳಿಸೋ ಲೆಟರ್ಸ್ ಥರ. ಎಕ್ಸ್ಕ್ಯೂಸ್ ಮೀ, ಅದು ಫ್ಲವರು ಲೆಟರು. ಥ್ಯಾಂಕ್ ಯು ಸೋ ಮಚ್. ಹಲೋ, ಹಾಯ್ ಬೇಬಿ, ಥ್ಯಾಂಕ್ ಯು ಸೋ ಮಚ್ ಕಣೋ. ನಂಗಂತೂ ತುಂಬ ಖುಷಿ ಆಗ್ತಿದೆ. ನೀನು ಈ ಥರ ಎಲ್ಲ ಗಿಫ್ಟ್ ಕಳಿಸ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕಣೋ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಬಟ್ ಐ ಆಮ್ ಸೋ ಸಾರಿ ಆಯಿತಾ, ನಾನು ನಿನಗೆ ರಾಂಗ್ ಲೊಕೇಶನ್ ಕಳಿಸ್ಬಿಟ್ಟೆ. ನಾನು ನಿನಗೆ ಸರಿಯಾದ ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡು ಆಯಿತಾ. ನಾನು ರಾಂಗ್ ಲೊಕೇಶನ್ ಕಳಿಸಿದ್ರು ನನ್ನ ಲೊಕೇಶನ್ ಫೈಂಡ್ ಮಾಡಿ ನೀನು ಈ ಥರ ಎಲ್ಲ ನನಗೆ ಗಿಫ್ಟ್ ಕಳಿಸಿದ್ಯಲ್ಲ, ಐ ಆಮ್ ಸೋ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ಬೇಬಿ, ಲವ್ ಯು. ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡು ಆಯಿತಾ. ಮೇಡಮ್, ಅದು ಫ್ಲವರು. ಹಾಂ, ತಗೋ ಟಿಪ್ಸು. ಅಲ್ಲ ಮೇಡಮ್, ಅದು ಫ್ಲವರು. ಇವ್ನು ಯಾರು ಗುರು, ಟಿಪ್ಸ್ ಕೊಟ್ಟರು ಹೋಗ್ತಾ ಇಲ್ಲ. ಮೇಡಮ್, ಅದು ಚಾಕ್ಲೇಟ್ ಕೊಟ್ಟಿದ್ದಿಲ್ಲ, ವಾಪಸ್ ಕೊಡ್ತೀರಾ? ಇಫ್ ಯು ಡೋಂಟ್ ಮೈಂಡ್, ಬೊಕ್ಕೆನೂ ಕೊಡ್ತೀರಾ? ಅದು ನನ್ನ ಗರ್ಲ್ ಫ್ರೆಂಡ್, ಪ್ಲೀಸ್. ಬರ್ತಾನ ಬರಲ್ವಾ, ಬರ್ತಾನ ಬರಲ್ವಾ, ಬರ್ತಾನ ಬರಲ್ವಾ. ಬರಲ್ಲ ಅನ್ಸುತ್ತೆ. ಟೆಲಿಪತಿ ಇದೆ.
ಮೈಂಡ್ ಸ್ಟಾಪ್ ಆಗಿ ಮನ್ಸುಗಳು ಮಾತಾಡೋ ಮೂಮೆಂಟ್. ನಾನು ಅವಳು ನನ್ನ ಹಿಂಗೆ ಸೇರ್ಬೇಕು ಅಂತ ಇತ್ತು ಅನ್ಸುತ್ತೆ. ಒಬ್ರು ಮನ್ಸಿನ ಯೋಚನೆಗಳನ್ನ ಅಥವಾ ಭಾವನೆಗಳನ್ನ ಮತ್ತೊಬ್ರು ನೇರವಾಗಿ ಗ್ರಹಿಸೋದು, ಇದನ್ನ ಟೆಲಿಪತಿ ಅನ್ನಲ್ಲ, ಪ್ರೀತಿ ಅಂತಾರೆ. ಹಾಯ್ ಬೇಬಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಫ್ಲವರ್ ಕಡು. ತುಂಬಾ ಖುಷಿ ಆಯ್ತು ನನಗೆ. ಯಾವ ಫ್ಲವರು? ಫ್ಲವರು ನಾನೇ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.